ಅದ ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ. ಜಸ್ಟ್ ಲೈಕ್ ಸಂವಾದ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇನ್ನೂ ಇಬ್ಬರ ಸೈಟ್ ಯಾವೆಲ್ಲ ವಿಚಾರಗಳು ಬೇಕು ಅನ್ನೋದನ್ನ ರೈತರು ಮೊದಲು ಅತ್ಯಂತ ಮಹತ್ವವಾದ ಉಟ್ಕೊಳ್ಳೋದು ಮುಕ್ಕಾಲು ಭಾಗ ತುಂಬ್ಕೊಂಡ್ಬಿಡಿ, ಮಾಮೂಲು ಮುಕ್ಕಾಲು ಭಾಗ ಅನುಕೂಲ ಆಗಬೇಕು. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಮಗೆ ಸಾಕಷ್ಟು ಸ್ಪಂದಿಸಿ ನಮ್ಮ ಮದ್ದೂರು ತೋಟಗಾರಿಕಾ ಇಲಾಖೆಯ ರೇಖಾ ಮೇಡಮ್ ಅವರು ಆದಷ್ಟು ಸ್ಪಂದಿಸಿ ನಮಗೆ ರೈತರುಗಳಿಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದು ರಾಗಿ ಬಗ್ಗೆ, ಭತ್ತದ ಬಗ್ಗೆ ಸಮಗ್ರವಾಗಿ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಏನೇನು ಕ್ರಮಗಳನ್ನ ವಹಿಸಬೇಕು, ಗೊಬ್ಬರಗಳು ಯಾವ್ಯಾವ ಬಳಸಬೇಕು, ಇದನ್ನು ಮತ್ತು ಸ್ಪ್ರೇ ಏನೇನು ಕೊಡಬೇಕು ಹೇಳಿದ್ದಾರೆ. ಬರಬಾರ್ದು ಅಥವಾ ಮುಂಬರುವ ರೋಗ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅವರು ಸದೃಢವಾಗಿರಲಿ ಅಂತ ಹಾಕಿಸ್ತೀವಿ. ಅದೇ ಕಾರಣಕ್ಕೆ ಇಲ್ಲೇನು ಅಂತಂದ್ರೆ ಮುಂದೆ ಬರುವಂತಹ ಬೆಂಕಿ ರೋಗ ನಿಮಗೆ ಸಸಿ ಮಡಿಯಲ್ಲೂ ಬರ್ಬೋದು, ಅಥವಾ ನಿಮಗೆ ಏನಪ್ಪಾ ಅಂತಂದ್ರೆ ಒಡ್ಲು ಪಾತಿಯಲ್ಲೂ ಬರ್ಬೋದು, ಅಥವಾ ನಾಟಿ ಮಾಡ್ದಾಗ ಬರ್ಬೋದು, ಅಥವಾ ಕೊನೆ ಬಿಡೋ ಟೈಮಲ್ಲೂ ಕೂಡ ಬರ್ಬೋದು. ಈ ಬೆಂಕಿ ರೋಗ ಕಾಣಿಸ್ಕೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ರೋಗ ಬರಬಾರ್ದು ಅಂತ ನೀವೇನ್ ಮಾಡಬೇಕು ಅಂತಂದ್ರೆ ಬೀಜೋಪಚಾರನ ಖಂಡಿತ ಮಾಡಬೇಕಾಗುತ್ತೆ. ಅದನ್ನ 10 ಗ್ರಾಮ್ ಗಂಜಿನ 1 ಲೀಟರ್ ನೀರಿಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬಿಟ್ಟು ಅದನ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಸಿಂಪಡಣೆ ಕೊಟ್ಟಾಗ ಏನಾಗುತ್ತೆ, ಆ ಗಂಜಿ ಹೋಗಿ ಆ ಗರಿಗೆ ತಾಗ್ಬಿಟ್ಟು ಕ್ರಮೇಣ ಒಣಗ್ಬಿಟ್ಟು ಉದುರುತ್ತೆ ಗಂಜಿ. ಆ ಉದುರುದ್ರ ಜೊತೆಗೆ ಆ ಬೂಸ್ಟ್ನ ಎಳ್ಕೊಂಡು ಉದುರುತ್ತೆ. ಅದರಿಂದ ಗರಿ ಕ್ಲಿಯರ್ ಆಗುತ್ತೆ ಅಷ್ಟೇ. ಈಗ ನಿಮ್ಗೆ ಕೀಟ ಬಾಧೆ ಹತೋಟಿ ಮಾಡಬೇಕು ಅಂದ್ರೆ ಬೇವಿನ ಎಣ್ಣೆನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮಳೆ ಬಂದರೆ ಮಾಡಿದ್ವಿ, ಮಳೆ ಬರಲಿಲ್ಲ ಅಂದರೆ ಕೆಲವೊಂದು ಪೋಷಕಾಂಶಗಳ ಕೊರತೆ ಇರ್ಬೋದು, ಅಥವಾ ನಿಮ್ಮ ಭೂಮಿಗೆ ಮತ್ತು ನಿಮ್ಮ ನೀರಿಗೆ ಕರೆಕ್ಟಾಗಿ ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆಗಳನ್ನು ಮಾಡ್ಲಿಕ್ಕೆ ಏನೇನು ನಿಮಗೆ ಪರಿಕರಗಳು ಬೇಕಾಗ್ತವೋ ಒಣ ಪ್ರದೇಶದವರು ಮಾಡುವಂಥದ್ದು ಸಣ್ಣ ಸಣ್ಣ ಗಂಡುಗಳು ಅವು ಏನಪ್ಪ ಅಂತ ಬೇರಿನಲ್ಲಿ ಸಂಗ್ರಹಣೆ ಮಾಡ್ಬೇಕಪ್ಪ ಅಂದ್ರೆ ಈ ಸೂಕ್ಷ್ಮ ನೀವು 3 ದಿವಸಕ್ಕಂದ್ರೆ ಅಲ್ಲಿ ವಸ್ತಿ ಮಾಡ್ಬೇಕು. 2 ವಸ್ತಿ ಆಗ್ತಾವೆ. 5 ದಿವಸದಾದ್ರೆ ನಮ್ಮ 3 ವಸ್ತಿ ಆಗ್ತಾವೆ. ನಿಮ್ಮ ಯಾವುದೇ ಒಂದು ಬೆಳೆ ಬಗ್ಗೆ ಆದ್ರೂ ಸಂಪೂರ್ಣವಾದ ಮಾಹಿತಿಯನ್ನು ಕೃಷಿ ಸಂಶೋಧನಾ ಕೇಂದ್ರ ಅಲ್ಲೇ ನಮ್ಮ ಮಗದಲ್ಲೇ ಕಾಲೇಜ್ ಇದೆ, ಅಲ್ಲಿದ್ದ ವಿಜ್ಞಾನಿಗಳನ್ನ ಕರೆಸಿ ನಿಮಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಪರಿಪೂರ್ಣತೆಯನ್ನ ಪಡೋ ತನಕ ನಾವು ತಮ್ಮ ತರಬೇತಿ ಕೊಟ್ಟಿದೆ. ಅದೇ ರೀತಿ ಅನೇಕ ಕಮರ್ಷಿಯಲ್ ಬೆಳೆಗಳನ್ನ ಬೆಳಬಹುದು. ಅದರ ಜೊತೆಗೆ ಅದರ ಹೊಂದಿಕೊಳ್ಳುವಂತಾಗಿ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು. ಈ ಕೋಳಿ ಸಾಕಾಣಿಕೆ ಬಹಳ ಲಾಭದಾಯಕ ಉದ್ಯಮ. ನಾವು ಯಾವಾಗ ರೈತರ ಆದಾಯ ದ್ವಿಗುಣಗೊಳಿಸಬೇಕನ್ನೋ ಒಂದು ಇದರಲ್ಲಿ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಯಾರು ಕೋಳಿ ಮತ್ತು ಕುರಿ ಸಾಕಿದ್ದಾರೆ ಅವರ ಆದಾಯ ಡಬಲ್ ಆಗಿರೋದು ಹೆಚ್ಚಿಗೆ ಕಾಣುತ್ತೆ. ಹೆಸರು ಇವನ್ನ ಬೆಳೀತಾ ಇದ್ದೀವಿ. ಇಲ್ಲಿ ಮೇನ್ ಅಪ್ಪ ಅಂದ್ರೆ ರೈತರು ಇವತ್ತು ನಮ್ದು ವಿಕಸಿತ ಕೃಷಿ ಸಂಕಲ್ಪ ಯಾತ್ರೆಯನ್ನ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏನ್ ನಾವು ಪ್ರಸ್ತಾಪ ಮಾಡಿದೀವಪ್ಪ ಅಂತಂದ್ರೆ ಯಾರೇ ರೈತರು ಹೋದಾಗ ಫಸ್ಟ್ ಏನಕತಿ ಬೀಜೋಪಚಾರದಿಂದ ನಮ್ದು ಅವರು ಕೃಷಿಯನ್ನ ಸ್ಟಾರ್ಟ್ ಮಾಡಬೇಕು. ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತೆ, ಟ್ರೈಕೋಡರ್ಮಾ, ರೈಜೋಬಿಯಮ್, ಅಜೋಸ್ಪೆರಿಲ್ಲಮ್ ಅನ್ನ ಅವು ಬೀಜೋಪಚಾರ ಮಾಡ್ಕೊಂಡು ಏನಕತಿ ಬಿತ್ತನೆ ಮಾಡಬೇಕು. ಅಂದ್ರೆ ಏನಕತಿ ಸರಿಯಾಗಿ ಏನಕತಿ ಮೊಳಕೆ ಬರುತ್ತವು. ಆಮೇಲೆ ಯಾವುದೇ ತರ ರೋಗ ಮುಕ್ತವಾಗಿ ಏನಕತಿ ಬೆಳೆಗಳನ್ನ ನಾವು ಕಾಣಬಹುದು.